ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಕೂಡ ನಿಮ್ಮ ಬಂದ್ಗೆ ವಿರೋಧ ವ್ಯಕ್ತಪಡಿಸಿದೆ. ಆ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ. ಪಾಪ ಇದು ಸಮುದ್ರ, ಕರ್ನಾಟಕ ಬಂದ್ ಅಂದರೆ ಸಮುದ್ರ. ಈ ಸಮುದ್ರದಲ್ಲಿ ಅಲೆಗಳು ಬೀಸ್ತಾ ಇರ್ತವೆ. ಅದರಿಂದ ಏನು ಚಿಂತೆ ಇಲ್ಲ, ಅವ್ರ ಬಗ್ಗೆ ಗೌರವ ಇದೆ. ನನಗನ್ನಿಸ್ತದೆ ಕೊನೆಯಲ್ಲಿ ಅವರು ಬೆಂಬಲ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇಡೀ ರಾಜ್ಯದಲ್ಲಿ ಇದು ಯಾರ ವೈಯಕ್ತಿಕವಾದ ಬಂದಲ್ಲ ಅಥವಾ ಯಾರ ಮದುವೆ ಅಲ್ಲ. ಇದು ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ, ಕರ್ನಾಟಕದ ಏಳಿಗೆಗಾಗಿ, ಕರ್ನಾಟಕದ ಶಕ್ತಿಗಾಗಿ ಬಂದು. ಇದಕ್ಕಾಗಿ ಬಂದ್ ವಿರುದ್ಧ ಮಾತಾಡೋರು ಅವಿವೇಕಗಳು ಯಾರು ಇರ್ಬೋದು. ನಾರಾಯಣಗೌಡರ ಬಗ್ಗೆ ಗೌರವ ಇದೆ ಮತ್ತು ನಮ್ಮ ಶೆಟ್ಟರ ಬಗ್ಗೆನೂ ಗೌರವ ಇದೆ. ಅವರಿಬ್ಬರು ನಮ್ಮ ಸ್ನೇಹಿತರೆ. ಇವತ್ತಲ್ಲ ನಾಳೆ ಅವರು ನಮಗೆ ಬೆಂಬಲವನ್ನು ಕೊಟ್ಟೇ ಕೊಡ್ತಾರೆ. ಕನ್ನಡಕ್ಕಾಗಿ ನಡೀತಾ ಇರ್ತಕ್ಕಂಥ ಬಂದೆ ಆದ್ರೂ ಕೂಡ ಅವರೆಲ್ಲ ಯಾಕೆ ಬೆಂಬಲ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ. ಇದು ಏನು ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ ಪಾರ್ಟಿಲಿ ಎಷ್ಟು ಕಿತ್ತಾಟ ಇದೆ, BJPಲಿ ಎಷ್ಟು ಕಿತ್ತಾಟ ಇದೆ. ಇತಿ ಕನ್ನಡ ಸಂಘಟನೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಬರ್ಬೋದು. ಆದ್ರೂ ನಾರಾಯಣಗೌಡ ನಮ್ಮ ಪರ್ವೆ, ನನಗೆ ಭಾಳ ಬೇಕಾದವರು. ನಾನು ಅವ್ರ ಮಗಳ ಮದುವೆಗೂ ಹೋಗಿದ್ದೆ ಮೊನ್ನೆ, ವಿಚಾರ ಬೇರೆ. ಆದ್ದರಿಂದ ಅವ್ರು ಯಾರು ವಿರೋಧ ಮಾಡೋಕ್ಕಾಗಲ್ಲ, ಕೊನೆಯಲ್ಲಿ ಬೆಂಬಲ ಕೊಡ್ತಾರೆ. ಅವ್ರಿಗಿಂತ ಹೆಚ್ಚಾಗಿ ಇನ್ನು ಕೆಲವರು ಭಾಳ ಕೆಟ್ಟದಾಗಿ ಇದ್ದಕ್ಕಿದ್ದಂಗೆ ಅವರು ಕೋಟಿ ಮಾಡಿಬಿಟ್ಟಿದ್ದಾರೆ, ಲೂಟಿ ಮಾಡಿದ್ದಾರೆ. ಬಂದ್ ಮಾಡೋರನ್ನ ನಾನ್ಸೆನ್ಸ್ ಅಂತ ಹೇಳ್ತಾರೆ, ಬಂದ್ ಮಾಡೋರನ್ನ ಏನೇನೋ ಮಾತಾಡ್ತಾರೆ. ಒಳ್ಳೆಯದಲ್ಲ. ಇಡೀ ರಾಜ್ಯವೇ ಬಂದ್ ಪರ ಇದೆ, ಇಡೀ ರಾಜ್ಯವೇ ಬಂದ್ ಪರ ಇದೆ. ಬಂದ್ ನಾರಾಯಣಗೌಡರು ಹೇಳ್ತಾರೆ ಬಂದ್ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಉತ್ತರ ಸಿಗ್ತಾ ಇಲ್ಲ. ನಾರಾಯಣಗೌಡರು ಹೇಳಿ, ಬಂದು ಬಿಟ್ಟರೆ ಯಾವುದಿದೆ? ಕರ್ನಾಟಕ ಬಂದ್ ಅಂದರೆ ಪ್ರಧಾನಮಂತ್ರಿ ಗೊತ್ತಾಗುತ್ತೆ, ಕರ್ನಾಟಕ ಬಂದ್ ಅಂದರೆ ರಾಷ್ಟ್ರಪತಿ ಗೊತ್ತಾಗುತ್ತೆ, ಕರ್ನಾಟಕ ಬಂದ್ ಅಂದರೆ ಡೆಲ್ಲಿ ಗೊತ್ತಾಗುತ್ತೆ, ಕರ್ನಾಟಕ ಬಂದ್ ಅಂದರೆ ಇಡೀ ಮಾಧ್ಯಮ ಬೀದಿಲಿರ್ತಾರೆ. ಇದಕ್ಕಿಂತ ಇನ್ಯಾವುದು ಯಾವುದಿದೆ ಹೇಳಿ? ಬಂದೇ ಹಿಂದೆ ಎಲ್ಲ ಬಂದಾದ್ರೆ ಸಾಕಷ್ಟು ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇತ್ತು. ಈಗ ಬಂದ್ಗೆ ಯಾವುದೇ ಇಲ್ಲ ನೀವೇನು ಇಲ್ಲ. ಪಾಪ ಅವ್ರ ಬಗ್ಗೆ ಗೌರವ, ಅದು ಯಾಕೆ ಅವ್ರು ಹೇಳ್ತಾರೋ ಗೊತ್ತಿಲ್ಲ. ನಾನು ನಿಮ್ಗೆ ಹೇಳ್ತೀನಿ, 22ನೇ ತಾರೀಕು ಎಂದು ಕಂಡರಿಯದಂಥ ಕರ್ನಾಟಕ ಬಂದ್. 22ನೇ ತಾರೀಕು ಇಡೀ ಕರ್ನಾಟಕದ ಪ್ರತಿ ಜಿಲ್ಲೆಗಳು ಬಂದ್. 22ನೇ ತಾರೀಕು ಇಡೀ ಮೂಲೆ ಬಂದ್. ಈ ಬಂದ್ ಯಾರಿಗಾಗಿ? ಕನ್ನಡಿಗರಿಗಾಗಿ. ಏನಾಗಿದೆ ನೋಡ್ರಿ, ಕನ್ನಡ ಅಂದಮೇಲೆ ಒಂದು ದಿನ ಎಲ್ಲಕ್ಕೂ ತ್ಯಾಗ ಇರಬೇಕು. ಕನ್ನಡಕ್ಕಾಗಿ ಎಲ್ಲಕ್ಕೂ ತಯಾರಾಗಿರಬೇಕು. ಕನ್ನಡಕ್ಕಾಗಿ ಜೀವ ಕೊಡೋಕ್ಕೆ ತಯಾರಾಗಬೇಕು. ಕನ್ನಡಕ್ಕಾಗಿ ಕರ್ನಾಟಕ ಒಂದಾಗಿ ನಿಲ್ಲಬೇಕಾಗಿದೆ. ಇವತ್ತು ಹಿಂದೆ ಮುಂದೆ ಮಾತಾಡ್ತಕ್ಕಂಥದ್ದೆಲ್ಲ. ಕರ್ನಾಟಕ ಬಂದ್, ಕನ್ನಡಿಗರು ಬಂದ್. ಕರ್ನಾಟಕ ಬಂದ್ ಕನ್ನಡಿಗರಿಗಾಗಿ. ಅವ್ರು ಹೇಳ್ತಾರೆ ಸರ್, ಈಗ ಆಲ್ರೆಡಿ ಬಂದ್ ಮಾಡೋದು ಬೇಡ, ಮಹಾರಾಷ್ಟ್ರ ಗಡಿಗೆ ಹೋಗೋಣ, ಬರಲಿ ಬೇಕಾದ್ರೆ ನಾವು ಬರ್ತೀವಿ ಅಂತ ಹೇಳ್ತಾರೆ ಸರ್. ಹೋಗೋಣ, ಇದು ಬಂದಾದ್ಮೇಲೆ ಗಡಿಗೂ ಹೋಗೋಣ, ಮಹಾರಾಷ್ಟ್ರಕ್ಕೂ ಹೋಗೋಣ. ಯಾರು ಬೇಡ ಅಂದರು? ಹೋಗೋಣ. ದಿನಾಂಕ ಚೇಂಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ. ಯಾರು ಆಕಾಶ ಭೂಮಿಗಳಿದ್ರು ಚೇಂಜ್ ಮಾಡಲ್ಲ. ಬಂದ್ 22 ಬಂದ್. ಯಾರಿಗೋಸ್ಕರ? ನನಗೋಸ್ಕರನ? ಕನ್ನಡಿಗರಿಗೋಸ್ಕರ, ಕರ್ನಾಟಕಕ್ಕೋಸ್ಕರ. ಎಲ್ಲರೂ ತ್ಯಾಗ ಮಾಡಬೇಕು. ಕನ್ನಡಿಗರೆಲ್ಲ ಬೀದಿಗೆ ಬರಬೇಕು. ಬೇರೆ ಮಾತು ಇಲ್ವೇ ಇಲ್ಲ. ಕನ್ನಡ ಒಕ್ಕೂಟದ ಮುಖಂಡರುಗಳಾದಂಥ ಸಾರಾ ಗೋವಿಂದ್, ಶಿವರಾಮೇಗೌಡ, ಪ್ರವೀಣ್ ಕುಮಾರ್ ಶೆಟ್ಟಿ, ನಾ ಹೇಳ್ತಾ ಇಲ್ವಾ ನೋಡಿ, ಪ್ರವೀಣ್ ಗೌಡ ಬರೆದು ಹೇಳ್ತಾ ಇದ್ದೀವಿ, ಅವ್ರ ಹೆಸರು ಹೇಳ್ತಾ ಇದ್ದೀವಿ, ಗೊತ್ತಾಯ್ತಾ? ಮಂಜುನಾಥ್ ದೇವ್, ಗಿರೀಶ್ ಗೌಡ, KR ಕುಮಾರ್, ಎಲ್ಲರೂ ಇಡೀ ರಾಜ್ಯದ ಎಲ್ಲ ಕನ್ನಡ ಪರ ಸಂಘಟನೆಗಳು ನಿಂತಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ರಾಜಭವನ ಮುತ್ತಿಗೆ. ನಾಳೆ ಬೆಳಗ್ಗೆ 11 ಗಂಟೆಗೆ ರಾಜಭವನ ಮುತ್ತಿಗೆ. ಕನ್ನಡಿಗರಿಗಾಗಿ, ಕನ್ನಡಕ್ಕಾಗಿ, ಕನ್ನಡಿಗರ ಏಳಿಗೆಗಾಗಿ, ಕನ್ನಡಿಗರ ಶಕ್ತಿ ಬಂದ್.